ಇಲ್ಲಿ ನೋಡಿ ನೀರು ತಗೊಂಡಿದ್ದೀನಿ. ನೀರಲ್ಲಿ ನಾನು ಇವಾಗ ನೋಡ್ತಾ ಇರ್ಬೋದು ನನ್ನ ಕೈ ಬೆರಳು ಹಾಕಿದ್ರೂ ಕೂಡ ನಮ್ಮ ಕೈ ಬೆರಳಿನಿಂದ ಕಲರ್ ಹೋಗ್ತಾ ಇಲ್ಲ. ಹಾಗಿದ್ರೆ ನಾವು ಕೂಡ ನಮ್ಮ ತಲೆಗೆ ಅಪ್ಲೈ ಮಾಡಿದ್ರು ಕೂಡ ನಮ್ಮ ತಲೆಯಲ್ಲಿ ತಳ್ಕೊಂಡ್ರೂ ಕೂಡ ಹೋಗೋದೇ ಇರುವಂಥದ್ದು ಇವತ್ತಿನ ಹೇರ್ ಪ್ಯಾಕ್ ಅನ್ಬೋದು ಸ್ನೇಹಿತರೆ. ಹಾಗಿದ್ರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇದ್ದಾಗ ಈ ಥರ ಇರುವಂಥದ್ದು ಕೂಡ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಹೇರ್ ಕಲರ್ ನೋಡಿ. ನಾನು ಕೈ ತೊಳಿತಾ ಇದ್ರೂ ಕೂಡ ಹೋಗ್ತಾ ಇಲ್ಲ. ಆ ರೀತಿ ಇದ್ದಾಗ ನಮ್ಮ ತಲೆಗೂ ಕೂಡ ನಾವು ಅಪ್ಲೈ ಮಾಡ್ಕೋಬೋದು. ಎಷ್ಟೇ ನಮ್ಮ ತಲೆ ಬಿಳಿ ಕೂದಲ ಸಮಸ್ಯೆ ಇದ್ದರೆ ನಾವು ಈ ಥರ ಇರುವಂಥದ್ದು ನ್ಯಾಚುರಲ್ ಆಗಿ ಕಲರ್ ಯೂಸ್ ಮಾಡ್ತಾ ಇರ್ಬೋದು. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಮ್ಮ ವಿಡಿಯೋಗೂ ನಿಮಗೂ ಕೂಡ ಸ್ವಾಗತ. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಿ ಸ್ನೇಹಿತರೆ. ನೀವು ಎಲ್ಲ ಹೊಸದಾಗಿರುವಂಥರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ ನಾನು ಇವಾಗ ಸ್ಟವ್ ಮೇಲೆ ಒಂದು ಸಣ್ಣದ ಕಡೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಇಲ್ಲಿ ಕಲೋಂಜಿ ಹಾಕ್ತಾ ಇರೋವಂಥದ್ದು. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ನಾವು ದಿನಸಿ ಅಂಗಡಿಗಳಲ್ಲಿ ಹೋದಾಗ ನಮಗೆ ಮಾರ್ಕೆಟ್ನಲ್ಲಿ ನಾವು ಮಸಾಲೆಗಳೆಲ್ಲ ಸಿಗುತ್ತೆ, ಅಲ್ಲಿ ಹೋದಾಗ ಕೊಡ್ತಾರೆ, ಅವರು ಕೂಡ ಬೇಕಂದರೆ. ಇವಾಗ ನೋಡಿ 1 ಸ್ಪೂನಷ್ಟು ಕಲೋಂಜಿ ತೊಗೊಂಡಿದ್ದೀನಿ. ಕಲೋಂಜಿ ನೋಡಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿತಾ ಇರಬೇಕು. ಕಲೋಂಜಿ ಹಾಕೋದ್ರಿಂದ ನಮ್ಮ ತಲೆ ಕೂದಲು ಬಿಳಿ ಸಮಸ್ಯೆ ಜಾಸ್ತಿನೇ ಇದೆ ನಮ್ಮ ತಲೆಯಲ್ಲಿ. ಯಾವುದೇ ನಾವು ಕೆಮಿಕಲ್ ಇರುವಂಥದ್ದು ಹೇರ್ ಪ್ಯಾಕ್ ಯಾವ ರೀತಿ ನಾವು ಯೂಸ್ ಮಾಡ್ತಾ ಇರ್ತೀವಿ, ತಿಂಗಳಲ್ಲಿ 2 ಸರ್ತಿ 3 ಸರ್ತಿ ಯೂಸ್ ಮಾಡ್ತಾ ಇರ್ತೀವಿ. ಅದರ ಬದಲಾಗಿ ನೀವು ಈ ಥರ ಇರುವಂಥದ್ದು ನ್ಯಾಚುರಲಾಗಿ ಕೂಡ ನಿಮ್ಮ ತಲೆಗೆ ಯೂಸ್ ಮಾಡ್ತಾ ಇರ್ಬೋದು. ಯಾಕಂದರೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮದು ಯಾವುದೇ ಇರುವಂಥದ್ದು ಕೆಮಿಕಲ್ ಯೂಸ್ ಮಾಡಿದ್ರು ಕೂಡ ನಮ್ಮ ದೇಹಕ್ಕೂ ಕೂಡ ಹಾನಿ ಕೊಡ್ತಾ ಹೋಗುತ್ತೆ. ಹಾಗಿದ್ರೆ ನಾವು ಈ ಥರ ಇರುವಂಥದ್ದು ಕೂಡ ನ್ಯಾಚುರಲಾಗಿ ಯೂಸ್ ಮಾಡ್ತಾ ಇರ್ಬೋದು. ಇವಾಗ ನೋಡಿ ಕಲೋಂಜಿ ಹಾಗೇ ಫ್ರೈ ಮಾಡ್ತಾ ಇದ್ದಾಗ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರೋದಕ್ಕೆ ಜಾಸ್ತಿ ಆಗುತ್ತೆ, ಅದು ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ನಾನು ಇವಾಗ ಒಂದು ಅರ್ಧದಷ್ಟು ಕಲೋಂಜಿ ಹುರಿದಾದ್ಮೇಲೆ ಅದಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಲವಂಗ ಹಾಕೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ, ನಮ್ಮ ಕೂದಲು ಹಾಗೆ ಕಪ್ಪು ಬಣ್ಣಕ್ಕೆ ಚೆನ್ನಾಗಿ ಸ್ಟ್ರಾಂಗ್ ಕೊಡುವಂಥ ಈ ಶಕ್ತಿ ಅನ್ಬೋದು. ಹಾಗಾಗಿ ಈ ಥರ ಕಲೋಂಜಿ ಜೊತೆಗೆ ಲವಂಗ ಕೂಡ ಖಂಡಿತವಾಗಿ ಹಾಕ್ಬೋದು. ಇವಾಗ ನೋಡಿ ನಾನು ಕಲೋಂಜಿ ಲವಂಗ ಹಾಕಿ ಚೆನ್ನಾಗಿ ಹುರಿತಾನೇ ಇರಬೇಕು. ಈ ಲವಂಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬೋದಕ್ಕೆ ಸ್ಟಾರ್ಟ್ ಆಗಿ ಪೂರ್ತಿ ಲವಂಗ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನಾವು ಹಾಗೇ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಲವಂಗ ಪೂರ್ತಿ ಕಪ್ಪು ಬಣ್ಣ ಬರಬೇಕು, ಕಲೋಂಜಿ ಪೂರ್ತಿ ಇದರಲ್ಲಿ ಎಣ್ಣೆ ಥರ ಶೈನಿಂಗ್ ಬಿಟ್ಕೋಬೇಕು. ಅಲ್ಲಿವರೆಗೂ ನಾನು ಹಾಗೆ ಫ್ರೈ ಮಾಡ್ತಾನೆ ಇರ್ತೀನಿ. ಇವಾಗ ನಮ್ಮ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಎಲ್ಲರ ಮಕ್ಕಳ ತಲೆಯಲ್ಲೂ ಕೂಡ ಬರ್ತಾ ಇರೋವಂಥದ್ದು. ಅವರು ಏನಾದರೂ ತಿನ್ನೋದ್ರಲ್ಲಿ ಕಡಿಮೆ ಮಾಡ್ತಾಯಿದ್ರೆ ನಮ್ಮ ಇಂಬ್ಯಾಲೆನ್ಸ್ ಆದರೂ ಕೂಡ ನಮ್ಮ ಕೂದಲಲ್ಲಿ ಜಾಸ್ತಿ ಉದುರುವಿಕೆ ಮತ್ತು ನಮ್ಮ ಕೂದಲು ತುಂಬಾ ಬಿಳಿ ಆಗುವಂಥ ಸಮಸ್ಯೆಗಳು ಕೂಡ ಬರ್ತಾ ಹೋಗುತ್ತೆ. ಆವಾಗ ನಾವು ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ವಯಸ್ಸಾದವರಿಗಾಗಲಿ ಎಲ್ರಿಗೂ ಕೂಡ ಯೂಸ್ ಮಾಡ್ಬೋದು. ಇವಾಗ ತುಂಬಾ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಕುಟ್ಟ ಕಲ್ಲು ತೊಗೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಎದರಲ್ಲಿ ಹುರಿದಿದ್ದೀನಲ್ವ ಅದರಲ್ಲೇ ನಾನು ಪೌಡ್ರ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗುತ್ತೆ. ಯಾಕಂದರೆ ಜಾಸ್ತಿ ಹೊತ್ತು ಕೂಡ ತಗೊಳ್ಳೋದಿಲ್ಲ, ಅಷ್ಟು ಸಣ್ಣ ಆಗಿಬಿಡುತ್ತೆ. ನೋಡಿ ಈ ರೀತಿ ಕುಟ್ಟೋ ಕಲ್ಲಲ್ಲಿ ಕುಟ್ಕೊಂಡು ಬಿಟ್ಟರೆ ಸಾಕು. ನಾವು ಯಾಕಪ್ಪ ಕುಟ್ಟೋ ಕಲ್ಲಲ್ಲಿ ಕುಟ್ಟಬೇಕಂದ್ರೆ ಇದರಲ್ಲಿ ನಾವು ಎಣ್ಣೆ ಅಂಶ ಏನಾಗುತ್ತೆ ಅಂದರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದು ಯಾಕಂದರೆ ನ್ಯಾಚುರಲಾಗಿ ಕಲರ್ ಕೊಡೋದಕ್ಕೆ ಯೂಸ್ ಆಗುವಂಥದ್ದು ಕಲರ್ ಅನ್ಬೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನಾನು ಕೊಡ್ತಾ ಇರುವಾಗ ನಮ್ಮ ಪೂರ್ತಿ ಪೌಡ್ರೆಲ್ಲನೂ ಕೂಡ ರೆಡಿಯಾಗಿರೋವಂಥದ್ದು. ಇವಾಗ ನೋಡಿ ನಾನು ಕೈ ಬೆರಳಿಗೂ ಕೂಡ ತೋರಿಸ್ತೀನಿ. ನನ್ನ ಕೈ ಬೆರಳಲ್ಲಿ ಹತ್ತಿರೋವಂಥದ್ದು ಕೂಡ ನಾವು ನೀರಲ್ಲಿ ಹಾಕಿ ಎಷ್ಟೇ ತೊಳೆದ್ರೂ ಕೂಡ ಹೋಗದೇ ಇರುವಂಥದ್ದು ಇವತ್ತಿನ ಈ ಹೇರ್ ಪ್ಯಾಕ್ ರೆಡಿಯಾಗಿರೋವಂಥದ್ದು. ನೋಡಿ ಕೈಯಲ್ಲಿ ಸ್ವಲ್ಪನೇ ಈ ರೀತಿ ರಬ್ ಮಾಡಿದ್ರೆ ಸಾಕು, ನಮ್ಮ ಕೈ ಬೆರಳಲ್ಲಿ ಹತ್ತಿರೋವಂಥದ್ದು ಕಲರು ಹೋಗೋದಿಲ್ಲ. ಹಾಗಾದರೆ ನಾವು ಕೂಡ ನಮ್ಮ ಕೂದಲಿಗೆ ಯೂಸ್ ಮಾಡುವಂಥದ್ದೇ ಅನ್ಬೋದು ಕಲರು. ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ನೀರು ಹಾಕಿದ್ರೂ ಕೂಡ ಹೋಗದೇ ಇರುವಂಥದ್ದು ಕಲರ್ ನೋಡಿ. ನೀವು ಇದೇ ರೀತಿ ಸ್ವಲ್ಪ ಕೈಯಿಂದ ರಬ್ ಮಾಡಿ ಕೂಡ ಹಚ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿ ನೀವು ಕೂಡ ಯೂಸ್ ಮಾಡ್ಬೋದು. ನಾನು ಇವಾಗ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿ ಯೂಸ್ ಮಾಡಿದ್ರೆ ನಮ್ಮ ಕೂದಲಿಗೆ ಶೈನಿ ಕಾಣಿಸುತ್ತೆ. ಯಾಕಂದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಶೈನ್ ಕಾಣಬೇಕು, ಹಾಗೆ ಕಪ್ಪು ಕೂಡ ಕಾಣಬೇಕಂದ್ರೆ ಯಾರಾದರೂ ಕೇಳಿದ್ರು ಕೂಡ ಏನು ಹಚ್ಕೊಂಡಿದ್ದೀರ ಅಂತ ಅನ್ಬೇಕು. ಆ ರೀತಿ ನಮಗೆ ಹೇರಿಗೆ ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿ ಕಲಿಸಿದ್ರೆ ಎಷ್ಟು ಶೈನಿಯಾಗಿ ಕಲರ್ ಬಂದಿರೋವಂಥದ್ದು. ಇದರಲ್ಲಿ ಕಲೋಂಜಿ ಮತ್ತು ಲವಂಗ ಹಾಕಿದ್ರಿಂದ ನಮಗೆ ಕೂದಲಿಗೆ ಎಷ್ಟು ಚೆನ್ನಾಗಿ ಕಲರ್ ಕೊಡುವಂಥದ್ದು. ಹಾಗಾದರೆ ಸ್ನೇಹಿತರೆ ವೀಕ್ಷಕರು ಈ ರೀತಿ ನೀವು ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ನಿಮ್ಮ ತಲೆಗೂ ಕೂಡ ಅಪ್ಲೈ ಮಾಡ್ಕೊಂಡು ನೋಡ್ಬೋದು. ನೀವು ತಲೆಗೆ ಅಪ್ಲೈ ಮಾಡಿದ್ಮೇಲೆ ಶಾಂಪೂ ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲಿಗಾದರೂ ಹೋಗೋರಿದ್ರೆ ಅಂದರೆ ಸ್ವಲ್ಪ ಹೊತ್ತು ಮುಂಚೆ ಹಚ್ಕೊಂಡು ಸ್ವಲ್ಪ ಡ್ರೈ ಆಗುತ್ತೆ, ಆ ರೀತಿ ಬಾಚಣಿಗೆಯಿಂದ ಬಾಚ್ಕೊಂಡು ಕೂಡ ಹೋಗ್ಬೋದು. ಇಲ್ಲಾಂದರೆ ನಾರ್ಮಲ್ ನೀರಿನಿಂದ ಕೂಡ ಸ್ನಾನ ಮಾಡ್ಕೋಬೋದು. ಒಂದು ದಿವಸ ಬಿಟ್ಕೊಂಡು ನೀವು ಶಾಂಪೂ ಯೂಸ್ ಮಾಡಿದ್ರೆ ನಡೆಯುತ್ತೆ.
ಇದು ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ ಕೂಡ ಅಂತ ಹೇಳಲ್ಲ. ಯಾಕಂದರೆ ಇದು ಯೂಸ್ ಮಾಡ್ತಾ ಮಾಡ್ತಾ ಹೋದ್ಮೇಲೆ ನಮ್ಮ ಕೂದಲೇ ಚೆನ್ನಾಗಿ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿರೋರು ಪ್ಲೀಸ್ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ರಿಲೇಷನ್ಗೂ ಕೂಡ ಶೇರ್ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದ. ಯಾರೆಲ್ಲರೂ ನೋಡಿರ್ತಾವ್ರಿಗೆಲ್ಲ ಥ್ಯಾಂಕ್ ಯು ಸರ್.